ನಮಸ್ಕಾರ ಕರ್ನಾಟಕ. ಗಿಲ್ಲಿಗೆ ಚಾಕ್ಲೇಟ್ ಕೊಟ್ಟ ಹುಡುಗಿ ಯಾರು, ಆಕೆಯ ನೋಟ ಇತ್ತು ಬಲು ಜೋರು ಎನ್ನುವಂಥ ವಿಚಾರದ ಬಗ್ಗೆ ನಿಮ್ಮ ಮುಂದೆ ಮಾತಾಡಕ್ಕೆ ಬಂದೀನಿ. ಏನಪ್ಪ ಅಂದ್ರೆ ಇವತ್ತು ಕರ್ನಾಟಕದೊಳಗೆ ಗಿಲ್ಲಿ ಕ್ರೇಜ್ ಎಲ್ಲಿ ಹೋದ್ರೂ ಗಿಲ್ಲಿ ಕ್ರೇಜ್ ಅಂತ ಗೊತ್ತಾಗಿದೆ ನಿಮ್ಗಂತೂ. ಈಗ ಆಲ್ರೆಡಿ ಏನಿತ್ತಪ್ಪ ಅಂದ್ರೆ ಏನು ಟ್ರೆಂಡಿಂಗ್ ಇದ್ರೂ ಕೂಡ ಗಿಲ್ಲಿದೆ. ಯಾವ ಇನ್ಸ್ಟಾಗ್ರಾಮ್ ತೆಗೆದ್ರು ನೋಡಾಗ ಅದು ನಾನು ಅದು ಏನಪ್ಪ ಅದು ಯಾವ ಕಿರಾತಕ ಸಿನಿಮಾ ಐತಲ್ಲ ಏನದು ನಂಜನಗೂಡು ಎಲ್ಲ ಊರು ಎಲ್ಲಿ ಹೋದ್ರು ನಮ್ಮದೇ ದರ್ಬಾರು ಅನ್ನುವಂಥ ಒಂದು ಹಾಡು ಐತೆ. ಸೊ ಆ ಹಾಡು ಎಲ್ಲಿ ಹೋದ್ರೂ ಗಿಲ್ಲಿಗೋಸ್ಕರನೇ ಬರೆದಿಟ್ಟಾರೇನೋ ಎನ್ನುವಂಗೆ ಹಾಡು ಬರೆದು ಬಿಟ್ಬಿಟ್ಟಾರೆ. ಸೊ ಅಷ್ಟರ ಮಟ್ಟಿಗೆ ಗಿಲ್ಲಿ ಕ್ರೇಜ್ ಫುಲ್ ಹೊಂಟ್ಬಿಡುತ್ತೆ. ಆದರೆ ನನಗೆ ಅದು ವಿಚಿತ್ರವಾಗಿಲ್ಲ. ಆದರೆ ಹಳ್ಳಿ ಹುಡುಗಿಯರು ಕೂಡ ಗಿಲ್ಲಿಯನ್ನು ಇಷ್ಟಪಡ್ತಾರಪ್ಪ ಅಂತಂತಂದ್ರೆ ಗಿಲ್ಲಿಗೆ ಎಷ್ಟು ಕ್ರೇಜ್ ಐತೆ ಅನ್ನೋದನ್ನು ವಿಚಾರ ಮಾಡಿರಿ. ಅಲ್ಲ, ಆತನ ಪಕ್ಕ ದೊಡ್ಡ ದೊಡ್ಡವರು ಕೂಡ ಭಾಳ ಮಂದಿ ಕುಂತಾರ. ಚಿಕ್ಕಣ್ಣ ಇದಾನ, ಅಲ್ಲಿಗೆ ಧನ್ವೀರ್ ಅವ್ರು ಅದಾರ, ವಿಜಯಲಕ್ಷ್ಮಿ ದರ್ಶನ್ರವ್ರು ಅದಾರ, ವಿಜಯಲಕ್ಷ್ಮಿ ದರ್ಶನ್ರವ್ರ ಮಗ ಆಗಿರುವಂತಹ ವಿನೀಶ್ ದರ್ಶನ್ ಅದಾನ, ಭಾಳಷ್ಟು ಕಲಾವಿದರು ಅದಾರ. ಆದರೆ ಯಾರು ಕೇಳೋರೇ ಇಲ್ಲ. ಗಿಲ್ಲಿನೇ ಬೇಕು ಒಟ್ಟ. ಪಾಪ ಅದು ಯಾವುದೋ ಹುಡುಗಿ ಬ್ಯಾರಿಕೇಡ್ ಹಾಕಿರ್ತಾರಲ್ಲಿ, ಬ್ಯಾರಿಕೇಡ್ ಆ ಕಡೆ ನಿಂತಿರ್ತಾಳ. ಆ ಕಡೆ ನಿಂತಂಥ ಹುಡುಗಿ ಚಾಕ್ಲೇಟ್ ತಂದು ನಿನಗಂತೆ ತೋರಿಸ್ತಾಳ. ಅದು ಹಳ್ಳಿ ಹುಡುಗಿ, ಅದೇನು ನೈಸ್ ಮಾಡೋದಲ್ಲ, ಓವರ್ ಡವ್ ಮಾಡೋದಲ್ಲ. ಅದು ನಮ್ಮಂಗೆ ಹಳ್ಳಿ ಹುಡುಗಿ ಮನ್ಯಾಗ ಮುಸುರಿ ಕಸ ತಿಕ್ಕಿ ಕಸ ಮುಸುರಿ ತಿಕ್ಕಿ ಎಂಡೆ ಕಸ ಬಳದು ಹೊಲಕ್ಕೆ ಹೋಗೋ ಹುಡುಗಿ ಅಂತ ಹುಡುಗಿ. ಅದು ಸಿಂಪಲ್ ಹುಡುಗಿ. ಆದರೆ ಅಷ್ಟು ಜನದೊಳಗೆ ಹೆಂಗೆ ಬಂದಾಳೋ ಗೊತ್ತಿಲ್ಲ. ಅದ್ರ ನೋಡೋಕೆ ಹುಡುಗಿ ಸುಮಾರಾಗಿದ್ರೂ ಸೂಪರ್ ಆಗ್ಯದಾಳ. ಪಾಪ ಒಳ್ಳೆಯ ಮನೆತನದಿಂದ ಒಳ್ಳೆ ಲಕ್ಷಣಗಳಿಂದ ಬೆಳೆದಿರುವಂಥ ಹುಡುಗಿ ಅಂತ ಅನಿಸ್ತೈತೆ. ಆಕೆ ಯಾರು ಏನಂತ ಗೊತ್ತಿಲ್ಲ. ನಮ್ಮ ಮನೆ ಬರೋಕ್ಕಂತೂ ಅಂಥ ಒಂದು ಫೋಟೋ ತೆಕ್ಕಲಿಲ್ಲ. ಸುಮ್ಮನೆ ನೋಡಿದ್ರು ಸಾಕು ಕಾಲು ಮರ ತೊಗೊಂಡು ನಿಂತಿದ್ರು. ನಮಗೆ ಏನು ಮಾಡ್ಬೇಕು ಕರ್ಮ, ನಮ್ಮದು ಹಣೆ ಬರ ಹಿಂಗೈತಿ, ಗಿಲ್ಲಿದ ಹಣೆ ಬರ ಹಂಗೈತಿ. ಏನೂ ಮಾಡೋಕ್ಕೆ ಬರೋಂಗಿಲ್ಲ. ಅದಕ್ಕೆ ಫೇಮ್ ಐತೆ ಅಂತ ಎಲ್ಲರೂ ಕಲೆ ಬಿದ್ದಾರೋ, ಇಲ್ಲ ಅದರ ಒಂದು ಕ್ರೇಜ್ ಐತೆ ಅಂತ ಕಲೆ ಬಿದ್ದಾರೋ, ಇಲ್ಲ ರೊಕ್ಕದೆ ಒಂದು ಕಲೆ ಬಿದ್ದಾರೋ ಗೊತ್ತಿಲ್ಲ. ಒಟ್ಟು ಅದನ್ನು ಪಕ್ಕ ನಿಂತ್ಕೊಂಡು ಲೆಕ್ಕಕ್ಕೆ ಬರೋಂಗೆ ಫೋಟೋ ತಕ್ಕೋತಾರೆ. ನಮ್ಗೆ ಅದು ಭಾಳ ಖುಷಿ ವಿಚಾರ. ಏನೂ ಮಾಡೋಕ್ಕಾಗಿಲ್ಲ. ಮನೆ ಬರೋದೊಳಗಂತೂ ಇಲ್ಲ. ಯಾವುದೋ ದಾರ್ಯಾಗ ಹೋಗೋ ಹುಡುಗಿ ಬಂದ್ಕಷ್ಟು ಫೋಟೋ ತಗೊಳ್ಳುವಂಥ ಪುಣ್ಯವಂತರು ನಾವಲ್ಲ. ನಮಗೆ ಏನಿತ್ತಪ್ಪ ಕಾಲ್ಮರಿ ತೊಗೊಂಡು ಪಟ್ಟು ಬಡಿಯುವಂಥ ಹಣೆ ಬಾರನೇ ದೇವರು ಕೊಟ್ಟಾನೆ. ಯಾರನ್ನಾರು ಹೆಚ್ಚು ಕಡಿಮೆ ನೋಡಿದೀವಪ್ಪ ಅಂತಂದ್ರೆ ಏನೋ ಮಾಡೋಕ್ಕೆ ಬರೋಂಗಿಲ್ಲ. ಸೊ ಹಂಗಾಗಿ ಏನಪ್ಪ ಗಿಲ್ಲಿ ಅಭಿಮಾನಿ ಇದೀವಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಅವನಿಗೆ ಸಿಕ್ಕಿದ್ದಂಥ ಚಾನ್ಸ್ ನನಗೆ ಸಿಕ್ಕೈತೆ ಅಂದ್ಕೊಂಡು ಸುಮ್ಮ ಆಗ್ಬೇಕು. ಇಲ್ಲಪ್ಪ ಅಂತಾನೆ ಮತ್ತೆ ಇರಲಿ ನನಗೂ ಚಾನ್ಸ್ ಸಿಗಬೇಕಂತೇಳಿ ಯಾರಿಗಾರ ನಮ್ಮ ಫೋಟೋ ತಗೊತೀರಿ, ಸೆಲ್ಫಿ ತಗೊತೀರಿ ಅಂದರೆ ಕಾಲು ಮರ ತೊಗೊಂಡು ಈಗ ಕೆಂಪಗೆ ಹಂಗೆ ಬಡ್ದು ಬಿಡ್ತಾರೆ. ಸೊ ಹಂಗಾಗಿ ಅದಕ್ಕೆ ಯಾಕೆ ವಿಚಾರ ಬೇಕಾಗಿತ್ತೆ. ಇಲ್ಲ ಏನಪ್ಪ ಅಂತಾರೆ, ಎಷ್ಟು ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಏನು ತಿಳಿತೈತೆ ಅದನ್ನು ಮಾಡ್ಬೇಕು. ಏನು ಮಾಡೋಕ್ಕೆ ಬರೋಂಗಿಲ್ಲ. ಯಾರತ್ರ ನಮ್ಮ ಜೀವನದೊಳಗೆ ತಗೊಳ್ಳೋದು ನಮಗೂ ಗೊತ್ತದ. ಸೊ ನಮ್ಮ ಮಕ್ಕಳುಗಳನ್ನ ಹಂಗಾದೇವಿ, ಏನೂ ಮಾಡೋಕ್ಕೆ ಬರೋಂಗಿಲ್ಲ. ಇರಲಿ, ಅದ್ರ ಬೇರೆ ವಿಚಾರ. ಬಟ್ ಆಕೆ ಆ ಬ್ಯಾರಿಕೇಡು ಆ ಕಡೆ ಇರ್ತಾಳೆ. ಅವಾಗ ಗಿಲ್ಲಿ ಅಲ್ಲಿಂದ ಕೇಳಿಸ್ಕೊತಾನೆ. ಅಷ್ಟು ಜನಗಳ ಮಧ್ಯೆ, ಅಷ್ಟು ದೊಡ್ಡವ್ರ ಮಧ್ಯೆ ಕೂತ್ಕೊಂಡಿರ್ತಾನಂದ್ರೂ ಆಕೆ ಏನು ಹೇಳಕತ್ತಿಳ ಅಂತ ಕಣ್ಣಿಗೆ ಕೇಳಿಸಿಂದ ಆ ಹುಡುಗಿನ ಕೈ ಮಾಡಿ ಕರಿತಾನೆ. ಎದ್ದು ನಿಂತ್ಕೊಂಡು ಅಬಾ ಅವನಿಗೆ ಹೆಂಗೆ ಆ ಹುಡುಗಿ ಕೇಳಿಸಿತ್ತೋ, ಏನು ಅತ್ತೆ ಮಗಳಂತೂ ಒಳಗೆ ಫೀಲ್ ಬಂತು, ಇಲ್ಲ ಅವನಿಗೆ ನಮ್ಮ ಮಾವನ ಮಗ ಅಂತ ಫೀಲ್ ಬಂತು, ಇಲ್ಲ ಆಕಿಗಾರ ಫೀಲ್ ಬಂತು, ಏನು ಬಂತು ಗೊತ್ತಿಲ್ಲ. ಅಷ್ಟೂ ಜನದಾಗ ಆ ಹುಡುಗಿ ಏನೇನೋ ಅಭಿಮಾನಿಗಳು ತಂದಿದ್ರು. ಯಾವುದು ಅಯಾಗ್ರೀವ ಸಿನಿಮಾದ ಟ್ರೈಲರ್ ಲಾಂಚ್ ಬಿಡುಗಡೆ ಸಂದರ್ಭದಲ್ಲಿ ನಡೆದಂಥ ಸಂದರ್ಭ ವಿಷಯ ಇದು. ಅಲ್ಲಿ ದರ್ಶನ್ ಅಭಿಮಾನಿಗಳು ಭಾಳಷ್ಟು ಜನ ದರ್ಶನ್ರವರ ಫೋಟೋಗಳು ತಂದಿದ್ರು ಸೈನ್ ಮಾಡಿ ಕೊಡ್ಲಿಕ್ಕೆ. ಅವ್ರನ್ನ ಯಾರನ್ನೂ ಕರೀಲಿಲ್ಲ, ಅವ್ರು ಯಾರನ್ನೂ ನೋಡಲಿಲ್ಲ. ಬಟ್ ಅಷ್ಟೂ ಜನ ತಾನು ಕುಂತ್ಕೊಂಡಿದ್ರು ಕೂಡ ಆ ಹುಡುಗಿಯನ್ನು ಕರಿತಂದ್ರೆ ಆ ಹುಡುಗಿ ಅದೃಷ್ಟ ಅನ್ಕೋಬೇಕು. ಯಾಕಪ್ಪ ಅಂದ್ರೆ ಅವ್ನು ಅಷ್ಟು ಬಿಜಿ ಶೆಡ್ಯೂಲ್ ಒಳಗೆ ಕರೆದು ಕಸಿ ಫೋಟೋ ತಗೊಂತಾರೆ ಅಂದ್ರೆ ಆಕಿನಿಗಿಂತ ದೊಡ್ಡ ಅದೃಷ್ಟ ಯಾವುದೈತೆ. ಇರಲಿ, ಅದು ಬಿಡ್ರಿ. ಅವಾಗ ಆಕೆ ಚಾಕ್ಲೇಟ್ ತೊಗೊಂಡು ಮಂದಿ ಒಳಗೆ ತಪ್ಪಿಸ್ಕೊಂಡು ಗಿಲ್ಲಿ ಹತ್ರ ಬರ್ತಾಳೆ. ಗಿಲ್ಲಿ ಹತ್ರ ಬಂದು ಫೋಟೋ ತೆಕ್ಕೊತಾಳೆ. ಆಮೇಲೆ ವಿಡಿಯೋನೂ ಮಾಡಿಸ್ಕೊತಾಳೆ. ಮತ್ತು ಆಕೆ ಮಾತನಾಡುವಂಥದ್ದು ಕೂಡ ನೀವು ನೋಡ್ಬೋದು. ಆ ಥರ ನೋಡ್ತಾ ಒಂದು ನೋಟವನ್ನು ಒಂದು ಲುಕ್ ಕೊಡ್ತಾಳೆ. ಆ ಕಣ್ಣಲ್ಲಿ ಏನು ಸಂಭಾಷಣೆ ಐತಪ್ಪ ಅಂತಂದ್ರೆ, ಎಷ್ಟೋ ಚೆನ್ನಾಗಿದೆಯೇ ನೀನು, ಎಷ್ಟೋ ಕ್ರೇಜ್ ಇದೆ ನಿನಗೆ, ಆ ಅದ್ಭುತ ಕಣೋ, ನೀನೊಂದು ಶಕ್ತಿ ಕಣೋ ಅನ್ನುವಂತಹ ಒಂದು ಭಾವನೆ ಆಕೆಗೆ ಬಂದುಬಿಟ್ಟಿರ್ತದೆ. ಆ ಕಣ್ಣಲ್ಲಿ ಆಕಿನ ಪ್ರೀತಿ ಕಾಣಿಸ್ತದೆ, ತುಂಬ ಹೃದಯದ ಪ್ರೀತಿ. ನಮಗೆಲ್ಲ ನೋಡ್ತಾವನು ಕಣ್ಣಾಗ ಮೆಟ್ ತಗೊಂಡು ಬಡ್ದಂಗೆ ಮಾಡ್ತಾವೆ. ನಮಗೆ ಏನು ಮಾಡೋಕ್ಕೆ ಬರೋಂಗಿಲ್ಲ. ಅಲ್ಲ, ನಾನು ನೋಡಿನಂತಲ್ಲ, ಪಾಪ ನಮ್ಮ ದೋಸ್ತರದಾಗಲಿ ನಂದಾಗಲಿ ಏನೂ ಮಾಡೋಕ್ಕೆ ಬರೋಂಗಿಲ್ಲ. ಸಮಯ ಸಂದರ್ಭಕ್ಕೆ ಹಂಗೆ ಹೊರಗೆ ಬರುತ್ತಿರ್ತ ಸ್ವಲ್ಪ ಹೊಟ್ಟೆಗೆ ಹಾಕೋರಿ. ಬಟ್ ಆದರೂ ಕೂಡ ಆಕೆಯ ನೋಟ ಏನಿತ್ತಲ್ಲ, ಗಿಲ್ಲಿ ಆಕೆಗೆ ಏನು ತಲೆ ಕೆಡಿಸಿಲ್ಲ. ಈಗ ಗಿಲ್ಲಿಗೆ ಆತನ ಕ್ರೇಜ್ ನೋಡಿ, ಆತನ ರೊಕ್ಕ ಇರೋದು ನೋಡಿ ಆತನ ಲೆಕ್ಕಕ್ಕೆ ಭಾಳ ಮಂದಿ ಬಂದಿರ್ಬೋದು. ಏನು ಸಾಮಾನ್ಯ ಜನ ಅಲ್ಲ, ಇಡೀ ಕರ್ನಾಟಕ ಜನ ಎಲ್ಲಿ ಹೋದ್ರೂ ಕಾಲೇಜ್ ಹುಡುಗಿಯರ ಸಮಯ ಗಿಲ್ಲಿ ಬಂದ ನೋಡಿ ಅಂತಿರ್ತಾರೆ. ಓಣ್ಯಾಳ ಮಂದಿ ಗಿಲ್ಲಿ ಬಂದ ನೋಡಿ ಅಂತಿರ್ತಾರೆ. ಇವು ಇನ್ನು ಸ್ಟೇಜ್ ಮ್ಯಾಗ ಹೋಗ್ಕಾನೋ ಅಲ್ಲಿ ಹೋದ್ರೂ ಹುಡುಗಿಯರೇ ಕಲೆ ಬಿಡ್ತಾರೆ. ಇನ್ನು ನಿರೂಪಣೆ ಮಾಡುವಂಥ ಎಲ್ಲ ಹುಡುಗಿಯರು ನೀವು ನೋಡ್ರಿ, ಎಲ್ಲ ಕಾರ್ಯಕ್ರಮದಲ್ಲೂ ಹುಡುಗಿಯರೇ ನಿರೂಪಣೆ ಮಾಡ್ತಾರೆ. ಅವರೆಲ್ಲರೂ ಗಿಲ್ಲಿ ಜೊತೆಗೇನೆ ಫೋಟೋ ತಗೊತಾರೆ. ನಮ್ಮನ್ನು ಯಾರು ಕೇಳಬೇಕು, ಏನು ಮಾಡ್ತೀರಿ ಅದ್ರ ಬಗ್ಗೆ ಹೇಳಕ್ಕೂ ಒಂದು ಸ್ವಲ್ಪ ಇದಾಗ್ತೈತಿ. ಆದರೆ ಇರಲಿ, ನಮ್ಮ ಹುಡುಗ ಗಿಲ್ಲಿ, ನಮ್ಮ ಹುಡುಗ ಅವ್ನ ಫೋಟೋ ತೆಗೆಸ್ಕೊಳ್ಳಿ, ಬೆಳೀಲಿ, ಎತ್ತರಕ್ಕೆ ಬೆಳೀಲಿ.
ಆದ್ರೆ ಆಕಿ ನೋಟ ಏನೈತಲ್ಲ ಗಿಲ್ಲಿ ತಲೆ ಕೆಡಿಸತ್ತೆ ಇಲ್ಲ ಗೊತ್ತಿಲ್ಲ, ನನಗೆ ಭಾಳ ತಲೆ ಕೆಡಿಸಿಬಿಡುತ್ತೆ. ಆಕಿನ ಮನಸ್ಸಿನಾಗ ಏನಿರ್ಬೋದು, ಏನು ಅನಿಸಿರ್ಬೋದು, ಆ ಸ್ಥಾನದೊಳಗೆ ನಾನು ಇರಬೇಕಿತ್ತು, ನನಗೇನು ಅನ್ನಿಸ್ತಿತ್ತು, ಏನೇನೋ ಕಲ್ಪನೆಗಳಪ್ಪ. ಏನು ಮಾಡಮ್ಮ, ಇಷ್ಟೇ ಮತ್ತು ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು, ಮತ್ತು ಇನ್ನೇನು ಮಾತಾಡೋಕ್ಕಿಲ್ಲ. ಆದರೂ ಕೂಡ ಗಿಲ್ಲಿ ಕ್ರೇಜ್ ನೋಡ್ಬೇಕು. ಅಲ್ಲಿ ಯಾವುದೋ ಒಂದು ಟೀಚರ್ ಹತ್ತಿ ಬೆಲೆ ಫಂಕ್ಷನಿಗೆ ಹೋಗ್ಯಾನ, ಅಲ್ಲಿ ಎಲ್ಲ ಟೀಚರ್ಸ್ ಲೈನ್ ನಿಂದ್ರಿಸಿ ಫೋಟೋ ತೆಗ್ಸ್ಕೊಂಡ್ರು. ಮರ ಬಾಬಾ ಏನು ಕ್ರೇಜ್ ಅಪ್ಪ ಗಿಲ್ಲಿದು ನಿನ್ನ ಕೋಡೆ. ನಾವು ನಂಬೂ ಹಣೆ ಬರ ಏನೋ ಮಾಡೋಕ್ಕಿಲ್ಲ, ಎತ್ತಿರಿ ನಮ್ಮ ಹಣೆ ಬರೋ ಬಗ್ಗೆನೇ ಬರ್ತತ್ತಲೆ, ಏನು ಮಾಡೋಕ್ಕಿಲ್ಲ. ಆದರೆ ಗಿಲ್ಲಿ ಅದೃಷ್ಟ ಕಣ ನಿಂದು ಜೀವನದೊಳಗೆ. ನೀನು ಬಿಗ್ ಬಾಸ್ಗೆ ಹೋಗಿದ್ದು ಒಂದು ಸಾರ್ಥಕತೆ ಮೆರೆದು ಬಿಟ್ಟಿದ್ದಿ. ಬಿಗ್ ಬಾಸ್ಗೆ ಹೋಗಿರ್ತಕ್ಕಂಥ ಸಂದರ್ಭ ಹೆಂಗಿತ್ತೋ ಏನೋ ಗೊತ್ತಿಲ್ಲ, ಬಟ್ ಬಿಗ್ ಬಾಸ್ಗೆ ಹೋಗಿ ಬಂದ ಮೇಲೆ ಕರ್ನಾಟಕದ ಜನ ಸಂಪೂರ್ಣವಾಗಿ ನಿನಗೆ ಆಶೀರ್ವಾದ ಮಾಡಿಬಿಟ್ಟಾರ. ಆ ಆಶೀರ್ವಾದದಿಂದ ಎಲ್ಲರ ಕ್ರೇಜ್ ಹಂಗೆ ಉಳಿಸ್ಕೊಂಡು ಹೊಂಟಿ. ನಿನ್ನ ಮನುಷ್ಯನಾಗ ಕಾವ್ಯ ಆದಾಳು, ರಕ್ಷಿತಾ ಆದಾಳು, ಇನ್ನೊಬ್ಬಕ್ಕೆ ಆದಾಳು, ಮನ್ಯಾಗ ಇನ್ನೊಬ್ಬಕ್ಕೆ ನೋಡ್ಯಾರೋ ನಮಗೆ ಗೊತ್ತಿಲ್ಲ. ಒಟ್ಟು ನಿನ್ನ ಕ್ರೇಜ್ ಮುಂದೆ ಇಡೀ ಕರ್ನಾಟಕದ ಹೆಣ್ಣು ಮಕ್ಕಳು ಎಲ್ಲರೂ ಕೂಡ ಫಿದಾ ಆಗಿಬಿಟ್ಟಾರ. ಎಂತೆಂಥ ದೊಡ್ಡ ಸ್ಟಾರ್ ನಟರು ಬಂದರೂ ಕೂಡ ಅವ್ರು ಯಾರನ್ನೂ ನೋಡ್ಲಾರ್ದೆ ನಿನ್ನ ಕೇರ್ ಮಾಡಕಚ್ಚಾರಂದ್ರೆ, ನಿನ್ನ ನೋಡ್ಬೇಕಂತ ಆಸೆ ಪಡಕಚ್ಚಾರಂದ್ರೆ, ಅದು ಎಂಥ ಕ್ರೇಜ್ ಇರ್ಬೋದು, ಅದಂಥ ಆಕರ್ಷಣೆ ಇರ್ಬೋದು. ನೀನು ನೋಡಿದ್ರೆ ನೆಟ್ಟಿಗೆ ತಲೆ ಬಾಚ್ಕೊಳಂಗಿಲ್ಲ, ಇಲ್ಲ ಒಳ್ಳೆ ಡ್ರೆಸ್ ಹಾಕಿನಂಗಿಲ್ಲ. ನಾವು ನೋಡಿದ್ರೆ ಅವನು ಮನೆಗೆ ಹೋದ್ರೆ ಸಾಕು ಕನ್ನಡಿ ನೋಡೇ ಮನೆಗೆ ಹೋಗ್ತೀವಿ, ಹೊರಗೆ ಬಂದು ಕನ್ನಡಿ ನೋಡೇ ಹೊರಗೆ ಬರ್ತೀವಿ. ನಮ್ಮ ಮನೆ ಹೊರಗೆ ಒಬ್ಬರು ಫೋಟೋ ತಗೊಳ್ಳೋದಿರಲಿ, ಒಳ್ಳೆ ಮಾತಿನಿಂದ ಯಾಕಡೆ ಮಾತಾಡ್ಸಕ್ಕೆ ಹೋದ್ರೂ ಅಣ್ಣ ಅಂದ್ಬಿಡ್ತಾವೆ. ಮತ್ತು ಏನೋ ಮಾಡೋಕ್ಕೆ ಬರೋಂಗಿಲ್ಲ. ನಮ್ಮ ಕಡೆಗೆ ಅಣ್ಣ ಅನ್ನೋ ಸ್ಥಾನ ಭಾಳ ದೊಡ್ಡದಾಗಿರ್ತಕ್ಕಂಥ ಸ್ಥಾನ. ಆ ಸ್ಥಾನಕ್ಕೆ ಒಂದು ಸ್ವಲ್ಪ ಬೆಲೆ ಕೊಡ್ಬೇಕಂತೇಳಿ ನಿಮ್ಮ ನಡೆ ಹತ್ತಾಗ ನಾವು ತಲೆ ಕೆರ್ಕೊಂಡು ಬಂದುಬಿಡ್ತೀವಿ. ಏನೂ ಮಾಡೋಕ್ಕೆ ಬರೋಂಗಿಲ್ಲ. ಇರಲಿ, ಏನೇನು ಮಾಡೋಕ್ಕೆ ಬರೋಂಗಿಲ್ಲ. ಎಲ್ಲರೂ ನಾವು ಪಡ್ಕೊಂಬಂದಿರೋಕ್ಕಾಗಲ್ಲ. ಕೆಲವೊಬ್ರು ಪಡ್ಕೊಂಬಂದಿರ್ತಾರೆ, ಕೆಲವೊಬ್ರು ಹಿಡ್ಕೊಂಬಂದಿರ್ತಾರೆ. ಅದ್ರ ಏನು ಮಾಡೋದೈತೆ, ಹಿಡಿದು ಅಣ್ಣ ಸರಿಯಾಗಿ ಇರೋದಿರಿ ಅಂತ ಹೇಳ್ತಾ, ಮತ್ತೇನಪ್ಪ ಅಂದರೆ ಹೆಣ್ಮಕ್ಳು ಭಾಳ ಕ್ರೇಜ್ ಆಗೈತೆ. ಅದು ಒಂದು ಸ್ವಲ್ಪ ದೃಷ್ಟಿ ತೆಗಿಸ್ಕೊಂಬಿಡು ಹುಲಿ. ಇಲ್ಲಪ್ಪ ಅಂದ್ರೆ ಕಣ್ಣು ಭಾಳ ಸರಿ ಸುಮಾರು ಇರಂಗಿಲ್ಲ. ಎಲ್ಲರೂ ಭಾಳ ಸುಮಾರು ಅದಾರ ಈಗ ಮಂದಿ. ಕಣ್ಣು ಹಂಗೆ ಬೀಳ್ತಾವೆ, ಏನು ಮಾಡೋಕ್ಕೆ ಬರೋಂಗಿಲ್ಲ. ಅದು ನೀನು ಚಂದ ಇಲ್ಲಿ ಇರೋದಕ್ಕೆ ಬರ್ತಾರೋ ಅಥವಾ ನಿನಗೆ ಕ್ರೇಜ್ ಇರೋದಕ್ಕೆ ಬರ್ತಾರೋ ಅದಂತೂ ಗೊತ್ತಿಲ್ಲ. ಒಟ್ಟು ದೃಷ್ಟಿ, ಒಂದು ಒಳ್ಳೆ ಪುಷ್ಟಿ ಇರುವಂಥ ದೃಷ್ಟಿ ತೆಗಿಸ್ಕೊಂಡು ಜೀವನದೊಳಗೆ ಒಂದು ಸ್ವಲ್ಪ ಆಶೀರ್ವಾದ ತೊಗೊಂಡು ಒಂದು ಸ್ವಲ್ಪ ಎಚ್ಚರದಿಂದ ಬಾ. ಎಲ್ಲರಿಗೂ ಭಾಳ ಕಣ್ಣು ಕುಕ್ಕಾಕತ್ತಿಬಿಟ್ಟು ಈಗಂತೂ ನಿನ್ನ ಮೇಲೆ ಭಾಳಷ್ಟು ಜನ ಸಿನಿಮಾ ನಟರಿಗೂ ಕಣ್ಣೈತೆ, ರಾಜಕೀಯ ನಾಯಕರಿಗೂ ಕಣ್ಣೈತೆ, ಸಣ್ಣ ಪುಟ್ಟ ಮಂದಿಗೂ ಕಣ್ಣೈತೆ. ಸ್ವಲ್ಪ ಕೆಡಬೇಕನ್ನುವಂಥ ಪ್ರಯತ್ನ ಮಾಡಾಕಚ್ಚಾರ. ಹುಷಾರದಿಂದ ಹೋಗಪ್ಪ ಅಂದರೆ ಇದು ಕಾಲ ಭಾಳ ಸೂಕ್ಷ್ಮ ಐತೆ. ಮತ್ತೇನಪ್ಪ, ನಿನ್ನ ಕ್ರೇಜ್ಗೆ ಈಗ ಯಾರ್ಯಾರು ಸರಿಸಾಟಿ ಇಲ್ಲ. ಕೇವಲ ದರ್ಶನ್, ಸುದೀಪ್, ಯಶ್ ಬಿಟ್ಟರೆ ಆ ಕ್ರೇಜ್ ನಿನಗೆ ಐತೆ. ಅದು ಮಾತ್ರ ಅಕ್ಷರಶಃ ಸತ್ಯವಾಗಿರುವಂಥ ಕ್ರೇಜು. ಸೊ ಹಂಗಾಗಿ ಜನ ಆಶೀರ್ವಾದ ಮಾಡ್ಯಾರ. ಆಕೆಯ ಕಣ್ಣಲ್ಲ, ಅಂಥ 10 ಕಣ್ಣು ನಿನ್ನ ಮೇಲೆ ಬಿದ್ದರೂ ನೀನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಈಗಾಗಲೇ 1000 ಕಣ್ಣು ಹುಡುಗಿಯರ ಕಣ್ಣು ನಿನ್ನ ಮ್ಯಾಗ ಆಗ್ಯಾವ, ಅದು ಬೇರೆ ಪ್ರಶ್ನೆ. ನಿಮ್ಮ ಮನೆಯವ್ರನ್ನ ಯಾರನ್ನ ನೋಡಿರ್ತಾರೆ ಚೆಂದಾಗಿ, ಅವ್ರು ಹೆಂಗಿದ್ರು ನೋಡ್ತಾರೆ, ಅವ್ರನ್ನ ಮದುವೆ ಮಾಡ್ಕೊಂಡು ಚೆಂದಾಗಿರೋ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ನಾನು ತಲೆ ಕೆಡಿಸ್ಕೊಂಡಂಗೆ ನೀನು ತಲೆ ಕೆಡಿಸ್ಕೊಂಡ್ರೆ ನಿನಗೆ ನಿದ್ದೆ ಬರೋದಿಲ್ಲ. ಇನ್ನು 10 ವರ್ಷ ನಿದ್ದೆ ಬರಲ್ಲ. ನೀನು ಪಕ್ಕದಾಗ ನಿಂತವ್ನು, ನೀನು ನಾ ಬರೀ ದೂರದಿಂದ ನೋಡಿದವನು. ಆ ಕಣ್ಣಿನ ನೋಟದೊಳಗೆ ಹೇಳ್ಬೋದು ನಾನು ಎಷ್ಟು ಆಕಿಗೆ ಆಕರ್ಷಣೆ ಆಗೈತೆ ನಿನ್ನ ಮೇಲೆ ಅಂತಕ್ಕಂಥದ್ದು. ಸೊ ಹಂಗಾಗಿ ವಿಚಾರ ಮಾಡು. ಈ ಹೆಣ್ಮಕ್ಳ ಬಗ್ಗೆ ಯಾವತ್ತೂ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾ. ನಾವು ತೊರಗೆ ನನ್ನ ಮಕ್ಕಳು ಏನು ಮಾಡೋಕ್ಕೆ ಬರೋಂಗಿಲ್ಲ. ಇಂಥವು ಅಂದ್ರೆ ಸ್ವಲ್ಪ ಭಾಳ ಜುಮ್ ಹಾಕಿ ನೋಡ್ತೀವಿ. ಏನೋ ಮಾಡೋ ಮನಸ್ಸಿನಾಗ ಇದ್ದಿದ್ದು ಹೇಳಕತ್ತಿ ಮತ್ತೆ ತಪ್ಪು ತಿಳ್ಕೊಬೇಡ್ರಿ ಅಂತ ಹೇಳ್ತೀವಿ. ವಿಡಿಯೋ ನೆಲ್ಲಿಗೆ ಮುಗಿಸಕತ್ತೀನಿ. ಗಿಲ್ಲಿ ಹುಡುಗಿಯರಿಂದ ಸ್ವಲ್ಪ ದೂರರು ಜೀವನದೊಳಗೆ ಮುಂದೆ ಬರ್ತಿದ್ದಿ, ಇಲ್ಲ ನಮ್ಮಂಗೆ ಆಗಿ ಹೋಗಿಬಿಡ್ತಿದ್ದೆ ಅಂತ ಹೇಳ್ತೀವಿ. ಈ ವಿಡಿಯೋ ನೆಲ್ಲಿಗೆ ಮುಗಿಸಕತ್ತೀನಿ. ಧನ್ಯವಾದಗಳು.